ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಹೌದು, ಸತತವಾಗಿ ದುಡ್ಡು ಜಮಾ ಆಗ್ತಾ ಇರೋದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿದೆ. ಆಲ್ರೆಡಿ 4ರಿಂದ 5 ಕಂತುಗಳಾದರೂ ಸಮ ಆಗಿರ್ತಕ್ಕಂಥದ್ದು. ಈಗಾಗಲೇ ಯುಗಾದಿ ಹಬ್ಬ ಮುಗಿತು, ರಂಜಾನ್ ಹಬ್ಬ ಕೂಡ ಮುಗಿತು. ಅಲ್ಲೆಲ್ಲವೂ ಕೂಡ ಸತತವಾಗಿ ಬಿಡುಗಡೆ ಆಗ್ತಾ ಈಗ 30ನೇ ಕಂತಿಗೆ ಹಣ ಬಂದು ತಲುಪಿದೆ. ಹಾಗಾದ್ರೆ ಈ 30ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ಸೊ ನಾಳೆನೆ ಈ 11 ಜಿಲ್ಲೆಗಳ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಹಾಗಾದ್ರೆ ಸ್ನೇಹಿತರ, ಈ ಒಂದು ಮಹಿಳೆಯರು ಯಾವ ಜಿಲ್ಲೆದವರು ಮುಖ್ಯವಾಗಿ ತಿಳ್ಕೊಳ್ಬೇಕು. ಈ 11 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಗೃಹಲಕ್ಷ್ಮಿ ಯೋಜನೆಯ ಕುರಿತಾಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ವಿಷಯ, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಆದರೆ ಈ 10 ಲಕ್ಷ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಬರೋದಿಲ್ಲ. ಇದನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಗೆ ಹಣಕಾಸು ಇಲಾಖೆಯು ಕೂಡ ತಿಳಿಸಿರ್ತಕ್ಕಂಥದ್ದು. ಹಾಗಾದರೆ ಯಾವ ಕಾರಣಕ್ಕಾಗಿ ಈ 10 ಲಕ್ಷ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡೋದಿಲ್ಲ? ಇದಕ್ಕೆ ದೊಡ್ಡ ಕಾರಣನೇ ಇದೆ. ಕಾರಣ ಇಲ್ಲದೆ ತೆಗೆದಾಕಿಲ್ಲ, ಒಂದು ಮೂಲ ಕಾರಣಗಳಿದಾವೆ. ಸೊ ಆ ಕಾರಣಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಅದೆಲ್ಲವೂ ಕೂಡ ನೀವು ತಿಳ್ಕೊಳ್ಬೇಕು. ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ದುಡ್ಡು ನಿಂತೋದ್ರೆ ಇದೇ ಮೂಲ ಕಾರಣ ಆಗಿರುತ್ತೆ. ಹಾಗಾದರೆ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸತತವಾಗಿ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಖುದ್ದಾಗಿ ಮೊನ್ನೆ ತಾನೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಡ್ತಾರೆ. ಈಗಾಗಲೇ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ನಾನು ಸತತವಾಗಿ ರಿಲೀಸ್ ಮಾಡಿ ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂತ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಬಹಳ ತಿಂಗಳ ಹಿಂದೆ ನೀವು ನೋಡ್ಕೊಳ್ಬಹುದು, ಅಂದರೆ ಸೆಪ್ಟೆಂಬರ್ ಹೋದ ವರ್ಷದ, ಅಕ್ಟೋಬರ್, ನವೆಂಬರ್ ಹಾಗೂ ಡಿಸೆಂಬರ್ ಈ ವರ್ಷದ ಜನವರಿ ತಿಂಗಳ ಹಣ 5 ಕಂತುಗಳು ಕೂಡ ಸತತವಾಗಿ ಬಂದವು. ಹೌದು, ಸೆಪ್ಟೆಂಬರ್ ಅಂದರೆ 24ನೇ ಕಂತಿನ ಹಣ, ಅಕ್ಟೋಬರ್ ಅಂದರೆ 25ನೇ ಕಂತಿನ ಹಣ, 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ. ಈ 2 ತಿಂಗಳ ಹಣ ಅಂತೂ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಮುಂಚಿತವಾಗಿಯೇ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭಿಸಿದ್ವು. ಯುಗಾದಿ ಹಾಗೂ ರಂಜಾನ್ ಹಬ್ಬವನ್ನು ನೀವು ಅದ್ದೂರಿಯಾಗಿ ಆಚರಿಸಲಿಕ್ಕೆ 4,000 ದುಡ್ಡನ್ನು ಸರ್ಕಾರದಿಂದ ಕೊಡಲಾಗಿತ್ತು. ಇದರ ಜೊತೆಗೆ ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣವನ್ನು ಕೂಡ ನಿಮ್ಮ ಖಾತೆಗಳಿಗೆ ಪ್ರಾರಂಭಿಸಲಾಯಿತು. ಸೊ ಹೀಗೆ ಸತತವಾಗಿ ದುಡ್ಡನ್ನು ಒಂದಾದ ಮೇಲೆ ಒಂದು ಜಮಾ ಮಾಡ್ತಾ ಬಂದಿದ್ದಾರೆ. ಈಗ 29ನೇ ಕಂತಿನ ಹಣ, ಫೆಬ್ರವರಿ ತಿಂಗಳ ಹಣವೂ ಕೂಡ ಜಮಾ ಆಗ್ತಾ ಇದ್ದು, ಇದನ್ನು ನೀವು ಪಡ್ಕೊಂಡಿದ್ದೀರಾ ಅಥವಾ ಇಲ್ವಾ ಕಮೆಂಟ್ ಮಾಡಿ. ಯಾಕಂದರೆ ಇದು ಬಹಳಷ್ಟು ಮಹಿಳೆಯರಿಗೆ ಜಮಾ ಆಗಿಲ್ಲ, ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮಾ ಆಗಿದೆ. ಬಿಡುಗಡೆ ಆಗಿರುವಂಥದ್ದು ನಿಜ, ಆದರೆ ಎಲ್ಲ ಮಹಿಳೆಯರಿಗೆ ಕ್ಲಿಯರ್ ಆಗಿಲ್ಲ. ಇದೀಗ ತಾನೇ 30 ಲಕ್ಷದಿಂದ 35 ಲಕ್ಷ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿದೆ. ಇನ್ನು ಬಾಕಿ ಉಳಿದಂಥವರು ಕೂಡ ಬಹಳಷ್ಟು ಜನ ಇದ್ದಾರೆ. ಹೀಗಾಗಿ ಕೇವಲ 1 ದಿನದಲ್ಲಿ ಅಥವಾ 2 ದಿನದಲ್ಲಿ ಕ್ಲಿಯರ್ ಆಗ್ಲಿಕ್ಕೆ ಆಗೋದಿಲ್ಲ. ಇದಕ್ಕೋಸ್ಕರ ಟೈಮ್ ಟೇಬಲ್ ಬೇಕು. ಯಾಕಂದರೆ 1 ದಿನದಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಹೋದರೆ ತಾಂತ್ರಿಕ ದೋಷ ಆಗುವುದು ಸಹಜ. 22ನೇ ಕಂತಿನಲ್ಲಿ ಕೂಡ ಇದೇ ಆಗಿತ್ತು. ಆದರೆ ಈ ಸಂದರ್ಭದಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಇದೀಗ 4ರಿಂದ 5 ಕಂತುಗಳನ್ನು ಜಮಾ ಮಾಡಿದ್ರು, ಆದರೆ ಯಾವುದೇ ಸಮಸ್ಯೆಗಳು ಕಂಡು ಬಂದಿಲ್ಲ. ಹಾಗಾಗಿ ಈಗ ನಿಮ್ಮ ಅಕೌಂಟ್ಗಳಿಗೆ ದುಡ್ಡನ್ನು ಜಮೆ ಮಾಡಲಾಗತ್ತೆ. ಸೊ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈ ಯಾವ್ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಇದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಳೋಣ. ತದನಂತರ ಈ ಗೃಹಲಕ್ಷ್ಮಿಯಲ್ಲಿ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು ಯಾವುವು ಅಂತ ನಾವು ತಿಳ್ಕೊಂಡು 10 ಲಕ್ಷ ಮಹಿಳೆಯರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಈ 11 ಜಿಲ್ಲೆಗಳು ಈ ರೀತಿಯಾಗಿದ್ದಾವೆ ನೋಡಿ. ಚಿತ್ರದುರ್ಗ, ಚಿಕ್ಕಮಗಳೂರು, ಅದೇ ರೀತಿಯಾಗಿ ಶಿವಮೊಗ್ಗ, ಅದೇ ರೀತಿಯಾಗಿ ಉಡುಪಿ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ದಾವಣಗೆರೆ, ಕೊಡಗು, ಮಂಡ್ಯ, ಚಾಮರಾಜನಗರ, ಬೆಳಗಾವಿ, ವಿಜಯನಗರ. ಸೊ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಹಾಗಾದರೆ ನೀವು ಕೂಡ ಈ ಜಿಲ್ಲೆದವರಾಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೆಯ ಪಕ್ಕದಲ್ಲಿರ್ತಕ್ಕಂತಹ ಸ್ನೇಹಿತರಿಗೆ ಅಥವಾ ನಿಮ್ಮ ಕುಟುಂಬಸ್ಥದವರಿಗೆ, ಗೃಹಲಕ್ಷ್ಮಿಯರಿಗೆ ಈ ವಿಷಯವನ್ನು ಶೇರ್ ಮಾಡಿ. ಸ್ನೇಹಿತರೆ, ಇದಾದ ಬಳಿಕ ಈಗ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು ಕೂಡ ನಿಮಗೆ ಗೊತ್ತಿರಬೇಕು. ಇಲ್ಲಾಂದರೆ ಸರ್ಕಾರ ಯಾಮಾರಿಸಿಬಿಡುತ್ತೆ. ಯಾಕಂದರೆ ಯಾಮಾರಿಸಿ ಆಲ್ರೆಡಿ 2 ಕಂತುಗಳನ್ನು 5,000 ಕೋಟಿ ಹಣವನ್ನು ಸರ್ಕಾರ ನುಂಗಾಕಿದೆವು ಕೂಡ. BJP ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡಿದ್ರು ಅಂತ ನಾನು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯಾಕಂದರೆ ಸರ್ಕಾರ
ಹೋದ ವರ್ಷದ ಅಂದರೆ 2025ರ ಪ್ರಾರಂಭದಲ್ಲಿನೇ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಡಲಿಲ್ಲ. ಆ 2 ತಿಂಗಳ ಹಣವನ್ನು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಬಿಡುತ್ತೆ. ಹೀಗಾಗಿ ಮಹಿಳೆಯರಿಗೆ ಮೋಸ ಮಾಡಿದಂಗೆ ಆಗತ್ತೆ ಅಂತ ಎಲ್ಲ BJP ನಾಯಕರ ಆಕ್ರೋಶ ಹಾಗೂ ಎಲ್ಲ ಮಹಿಳೆಯರ ಆಕ್ರೋಶ ಇದಾಗಿದೆ. ಹಾಗಾದರೆ ಸ್ನೇಹಿತರೆ, ನಿಮಗೂ ಕೂಡ ಈ ದುಡ್ಡು ಇನ್ನೂ ಕೂಡ ಬಂದಿಲ್ಲವಲ್ಲ? ಖಂಡಿತವಾಗ್ಲೂ ಬಂದಿರೋದಿಲ್ಲ. ಯಾಕಂದರೆ ಆ 2 ತಿಂಗಳ ಹಣವನ್ನು ಖುದ್ದಾಗಿ ಸರ್ಕಾರವೇ ಯಾಮಾರಿಸಿತ್ತು. ಆ 5,000 ಕೋಟಿ ಹಣ ಎಲ್ಲಿಯೂ ಹೋಗಿಲ್ಲ, ಹಣಕಾಸು ಇಲಾಖೆ ಹತ್ರನೇ ಇದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಆ 2 ಕಂತುಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅಲ್ಲಿ ಆಗಿರ್ತಕ್ಕಂತಹ ವಾದ ವಿವಾದಗಳನ್ನು ಹೇಳ್ತಾ ಹೋದರೆ ಇಂದು ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಹಾಗಾಗಿ ಶಾರ್ಟಾಗಿ ನಿಮಗೆ ಹೇಳಿದ್ದೀನಿ. ಒಟ್ಟಾರೆಯಾಗಿ ಮೊದಲಿಗೆ ಕೊಟ್ಟಿದ್ದೀನಿ ಅಂತಲೇ ಹೇಳಿದ್ರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಕೊನೆಯದಾಗಿ ಅವರು ಕ್ಲಿಯರಿಟಿ ಸಿಗುತ್ತೆ, ಹೌದು ಕೊಟ್ಟಿಲ್ಲ ಅನ್ನುವಂಥದ್ದು. ಹಾಗಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಡ್ತಾರೆ. ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ ಅತಿ ಶೀಘ್ರದಲ್ಲಿ ಬರಲಿದೆ. ಇದರ ಜೊತೆಗೆ ಇನ್ನು ಈ ವರ್ಷದ 29ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ ಆಲ್ರೆಡಿ ಸಾಕಷ್ಟು ಮಹಿಳೆಯರಿಗೆ ಜಮಾ ಆಗಿದೆ. ಇನ್ನೂ ಕೂಡ ಬಾಕಿ ಉಳಿದಿರ್ತಕ್ಕಂತಹ ಮಹಿಳೆಯರ ಅಕೌಂಟ್ಗಳಿಗೆ ಬರುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ಇನ್ನು ಮಾರ್ಚ್ ತಿಂಗಳದ್ದು ಬರಬೇಕಾಗಿದೆ. ಇದು ಮುಖ್ಯವಾದಂಥದ್ದು. ಇದು 30ನೇ ಕಂತಿನ ಹಣ ಇನ್ನೂ ಪ್ರಾರಂಭ ಕೂಡ ಆಗಿರಲಿಲ್ಲ. ಹೀಗಾಗಿ ಇದರ ಬಗ್ಗೆ ನಾನು ಮಾಹಿತಿಯನ್ನು ನಾಳೆ ಬಿಡುಗಡೆ ಆಗ್ತಾ ಇದ್ದು, ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸಿದ್ದೀನಿ. ಸೊ ಹಾಗಾಗಿ ಈ ಮಾರ್ಚ್ ತಿಂಗಳ ಹಣ ಬರ್ತಾ ಇದೆ. ಇನ್ನೇನು ಏಪ್ರಿಲ್ ಕೂಡ ಎಂಡ್ ಆಗ್ಲಿಕ್ಕೆ ಬಂತು. ಹೀಗಾಗಿ ಈ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಡಲೇಬೇಕು. ಯಾಕಂದರೆ ಪ್ರತಿಯೊಂದು ಕಂತುಗಳನ್ನು ಕ್ಲಿಯರ್ ಮಾಡಿದ್ರೆ ಲೆಕ್ಕಾಚಾರವೂ ಕೂಡ ಇರುತ್ತೆ. ಸರಿಯಾದ ಸಮಯಕ್ಕೆ ಮಹಿಳೆಯರಿಗೆ ದುಡ್ಡು ಜಮಾ ಆದರೆ ಅದರಿಂದ ಬೆನಿಫಿಟ್ ಕೂಡ ಸಿಕ್ಕಂಗಾಗತ್ತೆ. ಇಲ್ಲಿ 4-5 ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾ ಹೋದರೆ ಇನ್ನಷ್ಟು ಪ್ರೆಷರ್ ಸರ್ಕಾರದ ಮೇಲೇ ಇರುತ್ತೆ ಹೊರತು ಇಲ್ಲಿ ಮತ್ತಷ್ಟು ತೊಂದರೆಗೆ ಅನುಭವಿಸಬೇಕಾಗತ್ತೆ, ಮತ್ತಷ್ಟು ಆಕ್ರೋಶವನ್ನು ಎದುರಿಸಬೇಕಾಗತ್ತೆ. ಹೀಗಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದಾದ ಮೇಲೆ ಒಂದು ಕಂತುಗಳನ್ನು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ, ಯಾವ ಕಂತುಗಳನ್ನು ಕೂಡ ಪೆಂಡಿಂಗ್ ಉಳಿಸ್ತಾ ಇಲ್ಲ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡಿ ಸ್ನೇಹಿತರೆ. ಅತಿ ಶೀಘ್ರದಲ್ಲಿ 2 ಕಂತುಗಳ ಜೊತೆಗೆ ಮಾರ್ಚ್, ಫೆಬ್ರವರಿ, ಅದೇ ರೀತಿಯಾಗಿ ಏಪ್ರಿಲ್ ತಿಂಗಳ ಹಣವು ಕೂಡ ಬರುತ್ತೆ. ಈಗ ಈ ಕಂತುಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಆದರೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ 10 ಲಕ್ಷ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಸರ್ಕಾರ ತಿಳಿಸ್ತಾ ಇದೆ. ಹಾಗಾದರೆ ಈ 10 ಲಕ್ಷ ಮಹಿಳೆಯರಿಗೆ ಯಾಕೆ ದುಡ್ಡು ಬರೋದಿಲ್ಲ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಬಹಳಷ್ಟು ಮಹಿಳಾ ಫಲಾನುಭವಿಗಳು ತೀರಿ ಹೋಗಿದ್ರು ಸಹಿತ, ಅಂದರೆ ಗೃಹಲಕ್ಷ್ಮಿಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಅವರ ಕುಟುಂಬಸ್ಥರು ಇನ್ನೂ ಕೂಡ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರಂತೆ. ಅಂದರೆ ಫೋನ್ಪೇ ಈಗ ಡೈರೆಕ್ಟಾಗಿ ಬ್ಯಾಂಕ್ಗಳಿಗೆ ಹೋಗಿ ದುಡ್ಡು ತಕ್ಕೋಲಿಲ್ಲ ಅಂದರೆ ಏನಾಯಿತು, ಅವರು ತೀರಿ ಹೋಗಿರ್ತಾರೆ, ಸಿಗ್ನೇಚರ್ ಇರೋದಿಲ್ಲ, ಹೀಗಾಗಿ ಬ್ಯಾಂಕ್ಗಳಿಗೆ ಹೋಗೋದಿಲ್ಲ. ಮೊಬೈಲ್ನಲ್ಲಿ ಫೋನ್ಪೇ ಆದರೂ ಲಾಗಿನ್ ಆಗಿರುತ್ತಲ್ವ, ಅವ್ರ ಮೊಬೈಲ್ ಇದ್ದರೆ ಆ ಮೊಬೈಲಲ್ಲಿ ಫೋನ್ಪೇನ ಪಿನ್ ಇರುತ್ತೆ, ಅದರಿಂದ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ದುಡ್ಡನ್ನು ಖರ್ಚು ವೆಚ್ಚಕ್ಕಾಗಿ ಯೂಸ್ ಮಾಡ್ಕೊಳ್ಳೋದು. ಅಥವಾ ಅವರ ATM ಕಾರ್ಡ್ ಇರುತ್ತೆ, ಆ ATM ಕಾರ್ಡ್ನ ಯೂಸ್ ಮಾಡಿಕೊಂಡು ಅವರ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರಂತೆ. ಹೀಗೆ ಲಕ್ಷಾಂತರ ಫಲಾನುಭವಿಗಳು ಸಿಕ್ಕಿ ಬಿದ್ದಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾವು ತೆಗೆದಾಕ್ತಾ ಇದ್ದೀವಿ. ಸೊ ಯಾರು ತೀರಿ ಹೋಗಿದ್ರು ಸಹಿತ ಅವರ ಯೋಜನೆಯ ಲಾಭವನ್ನು, ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಪಿಂಚಣಿ ಯೋಜನೆ ಆಗಿರಲಿ, ಅನ್ನಭಾಗ್ಯದಲ್ಲಿ ಅಕ್ಕಿ ಪಡೆಯೋದಾಗಿರಲಿ, ಹೀಗೆ ನಾನಾ ರೀತಿಯ ಯೋಜನೆಗಳನ್ನು ಪಡ್ಕೊಳ್ತಾ ಇದ್ದಾರೆ. ಅವರು ಅರ್ಹತೆ ಹೊಂದಿದ್ರೆ ಪಡ್ಕೊಂಡ್ರೆ ಏನು ತೊಂದರೆ ಇಲ್ಲ, ಅರ್ಹತೆ ಇಲ್ಲ ಆದರೂ ಸಹಿತ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಅಂತ ಬಳಿಕ ಸರ್ಕಾರ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದೆ. ನಾವು ನಿಮ್ಮ ರೇಷನ್ ಕಾರ್ಡನ್ನು ಟೋಟಲಿ ರದ್ದು ಮಾಡ್ತೀವಿ, ಏನಾದರೂ ಈ ಒಂದು ಮರಣ ಪ್ರಮಾಣ ಪತ್ರವನ್ನು ತೆಗೆಸಿಲ್ಲ ಅಂದರೆ, ಈ ರೀತಿ ಸ್ಪಷ್ಟನೆಯನ್ನು ಸರ್ಕಾರ ಕೊಡ್ತಾ ಇದೆ. ಸೊ ನೋಡಿ, ನಿಮ್ಮ ಒಂದು ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಈ ವಿಷಯವನ್ನು ಆದಷ್ಟು ಎಲ್ಲ ಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.